ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಈಗ ದೆಹಲಿ ಪೊಲೀಸರು ಮತ್ತಷ್ಟು ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಏನು ಸ್ಫೋಟಗೊಂಡಂತ ಏನು ಬಿಡಿ ಭಾಗಗಳೇನಿದ್ದಾವೆ ಈಗಾಗಲೇ ಸಾಕಷ್ಟು ವಶಪಡಿಸಿಕೊಂಡಿದ್ರು ಕೂಡ ಈಗ ಈಗ ಹೊಸದಾಗಿ ವಶಪಡಿಸಿಕೊಳ್ಳುವಂಥ ದೃಶ್ಯ ಕೂಡ ನಾವು ನೋಡಬಹುದಾಗಿದೆ. ಇಲ್ಲಿ ಏನು ಒಂದು ದೆಹಲಿಯ ಒಂದು ಕೆಂಪುಕೋಟೆ ಏನಿದೆ ಅದರ ಪಕ್ಕದ ಒಂದು ಪ್ರಮುಖ ರಸ್ತೆಯಲ್ಲಿ ಈ ಪೊಲೀಸರು ಶೋಧ ಮಾಡ್ತಾ ಇರುವಂಥದ್ದು. ಏನು ಈಗಾಗಲೇ ಸಿಕ್ಕಂತ ವಸ್ತುಗಳನ್ನ ಏನು ಕವರಲ್ಲಿ ಶೇಖರಿಸುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಸರಿಸುಮಾರು 10ಕ್ಕೂ ಹೆಚ್ಚು ಜನ ಪೊಲೀಸರು ಅಂದ್ರೆ ಈಗ ಬೇರೆ ಬೇರೆ ಒಂದು ಏನು ಪ್ರಮುಖ ರಸ್ತೆ ಇರೋದು ಅಕ್ಕಪಕ್ಕ ಏನೆಲ್ಲ ಸಿಗ್ತಾ ಇದೆ ಆ ಒಂದು ವಸ್ತುಗಳನ್ನ ವಶಪಡಿಸುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ನಾವು ನೋಡಬಹುದಾಗಿದೆ. ಈಗಾಗಲೇ ತನಿಖೆ ಸಾಕಷ್ಟು ಪ್ರಗತಿಯಲ್ಲಿದೆ. ಯಾಕಂದರೆ NIA ಅಧಿಕಾರಿಗಳು ತೀವ್ರಗತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ದೃಶ್ಯದಲ್ಲಿ ನೋಡಬಹುದು ಕವರನ್ನು ಏನು ತಂದು ಇಲ್ಲಿ ಒಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. FSL ಈ ಒಂದು ಪ್ರಯೋಗಾಲಯಕ್ಕೂ ಕೂಡ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಅಂದರೆ ಇಲ್ಲಿಂದ ಏನು ಕಲೆಕ್ಟ್ ಮಾಡಿದಂಥ ಏನು ಬಿಡಿ ಭಾಗಗಳು ಅಂದರೆ ಮಾತ್ರ ಮೃತದೇಹದ ವಸ್ತುಗಳು ಕೂಡ ಒಂದಷ್ಟು ಛಿದ್ರ ಆಗಿರುವಂಥದ್ದು ಆ ಒಂದು ವಸ್ತುಗಳನ್ನು ಕೂಡ ಏನೋ ಒಂದು ವಶಕ್ಕೆ ಪಡೆದು ಕಳಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಪ್ರತಿಯೊಂದು ಏನು ಜಾಲಾಡ್ತಾ ಇದ್ದಾರೆ ಇಂಚು ಕೂಡ ಜಾಲಾಡ್ತಾ ಇದ್ದಾರೆ ಅಂತ ಹೇಳೋದು. ಇದು ಒಂದು ಕೆಂಪುಕೋಟೆ ಬಳಿ ಇರುವಂಥ ಏನೋ ಒಂದು ಘಟನೆ ನಡೀತಾ ಆ ಒಂದು ಸ್ಥಳದಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಇಂಚು ಜಾಲಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಏನೋ ಒಂದು ಸಿಕ್ಕಂಥ ವಸ್ತುಗಳನ್ನ ಸಂಗ್ರಹಿಸಿ FSL ಕಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ TV9 ನವದೆಹಲಿ. ಕಾರು ಸ್ಫೋಟದ ಸ್ಥಳದಲ್ಲಿ ಮತ್ತಷ್ಟು ತನಿಖೆ ನಡೀತಾ ಇರುವಂಥದ್ದು ನಾವು ನೋಡಬಹುದಾಗಿದೆ. ದೆಹಲಿ ಪೊಲೀಸರು ಏನು ಇಂಚು ಜಾಲಾಡ್ತಾ ಇರುವಂಥ ದೃಶ್ಯ ನಾವು ನೋಡಬಹುದಾಗಿದೆ. ಯಾಕಂದ್ರೆ ಕಾರು ಸ್ಫೋಟ ಆದಂಥ ಏನು ಪ್ರಕರಣದಲ್ಲಿ ಆ ಒಂದು ಸ್ಫೋಟಕ್ಕೆ ಬೇರೆ ಬೇರೆ ಒಂದು 15ರಿಂದ 20 ಅಡಿ ದೂರ ಏನು ಉಪಕರಣಗಳು ಅಂದ್ರೆ ಅದರ ಒಂದು ಬಿಡಿ ಭಾಗಗಳು ಏನು ಬಿದ್ದಿದ್ದವು ಅದನ್ನ ಕೂಡ ನಾವು ನೋಡಬಹುದಾಗಿದೆ. ಆ ಒಂದು ಏನಾದರೂ ಬಿದ್ದಿದೆ ಅನ್ನೋದು ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಅದನ್ನ ಇಂಚು ಜಾಲಾಡಿ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಪೊಲೀಸರು ಇಲ್ಲಿಂದ FSL ಅಧಿಕಾರಿಗಳಿಗೂ ಕೂಡ ಕಳಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಸ್ಪಷ್ಟ ಏನು ಒಂದು ಆಗಿರುವಂಥದ್ದು. ಯಾಕಂದ್ರೆ ಈಗ ಉಗ್ರರ ಕೈವಾಡ ಇರುವಂಥದ್ದು ಕೂಡ ಗೊತ್ತಾಗ್ತಿದೆ. ಡಾಕ್ಟರ್ ಉಮರ್ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸರಿಸುಮಾರು 15ರಿಂದ 20 ಅಡಿ ದೂರದಲ್ಲಿ ಈ ಬಿಡಿ ಭಾಗಗಳು ಮತ್ತೆ ಮೃತದೇಹದ ಏನು ಆ ಒಂದು ಮೂಳೆಗಳಾಗಿರ್ಬೋದು ಬೇರೆ ಬೇರೆ ಒಂದು ವಸ್ತುಗಳು ಬಿದ್ದಂತ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಜಾಲಾಡ್ತಾ ಇದ್ದಾರೆ. ಏನು ಸಿಕ್ಕಂತ ವಸ್ತುಗಳನ್ನ ಕವರ್ಗೆ ಏನು ಕಲೆಕ್ಟ್ ಮಾಡಿಕೊಂಡು ಅದನ್ನ ತಲುಪಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ದೆಹಲಿ ಪೊಲೀಸರು ಈಗಾಗಲೇ ಕವರ್ಗಳನ್ನ ತಂದು ಇಲ್ಲಿ ಕಲೆಕ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಸದ್ಯ ಏನು ಇದು ದೆಹಲಿಯ ಕೆಂಪುಕೋಟೆ ಒಂದು ಪ್ರಮುಖ ರಸ್ತೆ ಏನಿದೆ ಆ ಒಂದು ಇದರಲ್ಲಿ ನಡೀತಾ ಇರುವಂತಹ ಘಟನೆ ಅಂತ ಹೇಳೋದು. ಸಾಕಷ್ಟು ಒಂದು ರೀತಿಯಲ್ಲಿ ತನಿಖೆ ಒಂದು ಭರದಿಂದ ಸಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ FSL ಅಲ್ಲಿ ಏನು ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಏನೆಲ್ಲ ಆಗಿದೆ ಅದರಲ್ಲಿ ಏನು ಸ್ಫೋಟಕಗಳು ಕೂಡ ಪತ್ತೆ ಆದಂತ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆ ಸಾಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಕೂಡ ಆ ಒಂದು ಏನು ಕಲೆಕ್ಟ್ ಮಾಡುವಂತ ಕೆಲಸದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಚಾಂದಿನಿ ಚೌಕ ಇರ್ಬೋದು ಮತ್ತೆ ಈ ಒಂದು ಪ್ರಮುಖ ರಸ್ತೆ ಇರ್ಬೋದು ಇದರಲ್ಲಿ ಏನು ಒಂದು ಸಿಕ್ಕಂತ ವಸ್ತುಗಳನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ಈ ಒಂದು ಸಂಪೂರ್ಣ ನಿರ್ಬಂಧ ಕೂಡ ಏರಲಾಗಿತ್ತು ಇಲ್ಲಿ ಓಡಾಡುವಂಥದ್ದು. ಹೀಗಾಗಿ ಸದ್ಯ ಪೊಲೀಸರು ಈಗ ನಾವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಜಾಲಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಏನು ಈಗ ಯಾರನ್ನ ಕಳೆದ 3 ದಿನಗಳಿಂದ ಕೂಡ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಏನು ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಂತಿಮವಾಗಿ ಈಗ ಒಂದು ಈ ರಸ್ತೆಯಲ್ಲಿ ಏನು ಸ್ಫೋಟ ಆಗಿದ್ದಂಥ ವಸ್ತುಗಳನ್ನ ವಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಕೂಡ ಏನು ಸಿಕ್ಕಂಥ ವಸ್ತುಗಳನ್ನ FSLಗೆ ಕಳಿಸಿದ್ರು. ಮತ್ತಷ್ಟು ಈಗ ಜಾಲಾಡುವಂಥ ಕೆಲಸ ಕೂಡ ಇಲ್ಲಿನ ಎಂದು ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗ ವ್ಯಾಪಾರದ ಸಂಕೀರ್ಣಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನ ಯಾರನ್ನ ಕೂಡ ಇಲ್ಲಿಗೆ ಓಡಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ, ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಏನು FSL ಲ್ಯಾಬ್ಗೆ ಕಳಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಇಲ್ಲಿನ ಏನು ವಸ್ತುಗಳನ್ನ ಸ್ಫೋಟಕ ಆಗಿದ್ದಂಥ ಏನು ಸಿಕ್ಕಂಥ ವಸ್ತುಗಳನ್ನ ವಶಕ್ಕೆ ಪಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ದೆಹಲಿಯ ಕಾರು ಸ್ಫೋಟ ಪ್ರಕರಣ ಸಂಬಂಧಿಸಿದಂತೆ ಮತ್ತಷ್ಟು ಏನು ತನಿಖೆ ಭರದಿಂದ ಸಾಗ್ತಾ ಇರುವಂಥದ್ದು. ಸದ್ಯ ಇಷ್ಟೆಲ್ಲ ಕೂಡ ಈ ಒಂದು ಏನು ಸ್ಥಳದೇನಿದೆ ಅದರಲ್ಲಿ ನಡೀತಾ ಇರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇಲ್ಲಿ ಏನು ಅಂಗಡಿಗಳಿದಾವೆ ಅಂಗಡಿಗಳ ಅಕ್ಕಪಕ್ಕದಲ್ಲಿ ಏನಾಗಿದ್ದಾವೆ ಮತ್ತೆ ಏನು ಬೇರೆ ಒಂದು ರಸ್ತೆಗಳಲ್ಲಿ ಏನಾಗಿತ್ತು ಮತ್ತೆ ರಸ್ತೆಯಲ್ಲಿ ಸಿಕ್ಕಂತ ಏನಾಗಿತ್ತು ಅನ್ನೋದು ಕೂಡ ಈಗ ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾರು ಒಂದು ಸ್ಫೋಟದ ಪ್ರಕರಣ ವಿಚಾರವಾಗಿ ಮತ್ತಷ್ಟು ತನಿಖೆ ಸಾಗ್ತಾ ಇದೆ. ಈಗ ದೃಶ್ಯದಲ್ಲಿ ನೋಡ್ತಾ ಹೋಗ್ತಾ ಇರೋದು ಯಾಕಂದ್ರೆ ಈಗಾಗಲೇ ಅಲ್ಲಿಂದ ಘಟನೆ ನಡೆದಂಥ ಸ್ಥಳದಿಂದ ಸರಿಸುಮಾರು 30ರಿಂದ 40 ಅಡಿ ದೂರ ಬಂದಿರುವಂಥದ್ದು.
ಏನಾದರೂ ಇಲ್ಲಿ ಸಿಕ್ಕಿದೆಯಾ, ಸ್ಫೋಟ ಆದಂತಹ ಸಂದರ್ಭದಲ್ಲಿ ಏನಾದರೂ ಆಗಿದೆಯಾ ಅನ್ನೋದು ಕೂಡ ಈಗ ನೋಡ್ತಾ ಇದ್ದಾರೆ. ಸದ್ಯ ಇಷ್ಟೆಲ್ಲ ಏನೋ ಒಂದು ಪೊಲೀಸರು FSL ವರದಿಗೆ ಕಳಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಅಂದರೆ ಸಿಕ್ಕಂಥ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ತನಿಖೆ ಭಾಗವಾಗಿ ಪರಿಶೀಲನೆ ಮಾಡಿಸೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.